Namaskara, welcome back to my YouTube channel VJ Saundarya Vlogs and welcome back to one more new vlog. Ellaru hegidira nivella chennagidira ankondu ivattina vlog na shuru ಮಾಡ್ತಾ ಇದೀನಿ. Yes friends, ಇವತ್ತು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಇನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಒಂದೇ ಸಲ ಬ್ರಂಚ್ ಕೂಡ ಮಾಡಕ್ಕೆ ಮುಂಚೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ವಾಟರ್ಮೆಲನ್ ಕಟ್ ಮಾಡ್ಕೊಂಡು ತಿಂತಾ ಇದ್ದೆ. ಇವತ್ತಿನ ನನ್ನ ಡೇ ಹೇಗಿರುತ್ತೆ, ಹಾಗೆ ಮನೆ ಹತ್ರ ಹೋಗಬೇಕು ಅಂದ್ರೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ಏನು ಮನೆ ಯಾವ ಮನೆ ಅಂತ. ಅದನ್ನೆಲ್ಲ ಮುಂದೆ ಬರೋವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಈಗ ಅದನ್ನು ತಿನ್ಕೊಂಡು ಇವಾಗ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಯದುವಿನೆಲ್ಲ ಅಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಮನೆ ಹತ್ರಕ್ಕೆ ಹೋಗಬೇಕು. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಅಲ್ಲಿಂದ ನಾನು ಆಫೀಸ್ ಹತ್ರ ಹೋಗಬೇಕು. ಸೊ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಮುಗಿಸ್ಕೊಬಂದು ಈವ್ನಿಂಗ್ ಕ್ಲಾಸ್ ಅಟೆಂಡ್ ಆಗಿ ಹೆಕ್ಟಿಕ್ ಡೇ ಇವತ್ತು. ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ, ಸ್ಟೇ ಟ್ಯೂನ್. ಜೊತೆಗೆ ಇಲ್ಲಿ ನೋಡಿ ಯದುವೀರ್, ಹಾಯ್ ಮಗನೆ, ಹಾಯ್ ಮಾಡು. ಫಸ್ಟು ಹಾಯ್ ಮಾಡಿಬಿಡು, ಅಲ್ಲಿಡು ಫಸ್ಟ್. ಇನ್ನೊಂದ್ಸಲಿ ಹೇಳೋ, ಹಾಯ್ ಹಲೋ ಹೇಳೋ. ಸೇ ಹಾಯ್ ಹಲೋ ಯದುವೀರ್. ಹಾಯ್ ಮಾಡು ಮಗನೆ. ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿರ್ತಾರೆ ಯದುವೀರ್ದು ಕ್ಲಿಪ್ಪಿಂಗ್ಸ್ನ ಜಾಸ್ತಿ ಆ್ಯಡ್ ಮಾಡಿ ನಾವು ನಿಮ್ಮ ವ್ಲಾಗ್ ನೋಡೋದೇ ಯದುವೀರ್ಗೋಸ್ಕರ ಅಂತ. ಈ ಥರ ಎಲ್ಲ ಕಾಮೆಂಟ್ಸ್ ಕೇಳಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಖಂಡಿತ ಇನ್ಮೇಲೆ ಬರೋವಂಥ ವೀಡಿಯೋಸಲ್ಲಿ ನಾನು ಯದುವೀರ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಕಮಿಂಗ್ ಟು ಟುಡೇಸ್ ವ್ಲಾಗ್, ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಮನೆ ಶಿಫ್ಟ್ ಮಾಡೋಣ ಅಂತ ನೋಡ್ತಿದ್ದೀವಿ ಅಂತ. ನಾವು ಡಿಸೈಡ್ ಆಗಿದ್ದ ನೆಕ್ಸ್ಟ್ ಡೇ ಈವ್ನಿಂಗ್ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋದಾಗ ನಮ್ಮ ಚಿಕ್ಕಮ್ಮ ಅವರ ಫ್ರೆಂಡ್ ಬಂದಿದ್ರು, ಅಂಬಿಕಾ ಅಕ್ಕ ಅಂತ. ಅವ್ರ ಹತ್ರ ಈ ಥರ ಶೇರ್ ಮಾಡ್ಕೊಂಡಾಗ ಅವರು ಒಂದು ಮನೆ ಚೆನ್ನಾಗಿದೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದರು. ರೂಪೇಶ್ಗೆ ಕಾಲ್ ಮಾಡಿದೆ, ಅವರು ಹೋಗಿ ನೋಡ್ಕೋಬಾ ಅಂತ ಅಂದರು. ಸರಿ ಆಯಿತು ಅಂತ ಹೋಗಿದ್ವಿ. ನೈಟಲ್ಲಿ ತುಂಬಾ ಚೆನ್ನಾಗಿದೆ, ವಾಸ್ತು ಪ್ರಕಾರ ಆಯಿತು. ಬಟ್ ಬೆಳಗ್ಗೆ ವೆಂಟಿಲೇಷನ್ ಹೇಗಿದೆ ಏನು ನೋಡ್ಬೇಕಲ್ವಾ, ನೋಡ್ಕೊಬರೋಣ ಅಂದ್ಬಿಟ್ಟು ನೆನ್ನೆ ಸಂಜೆ ಹೋಗ್ಬಿಟ್ಟು ಬಂದೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಏನು ಗೊತ್ತಾ, ನಾನು ಅಲ್ಲಿ ಹೋದ್ಮೇಲೆ ಅರ್ಧ ಆದಮೇಲೆ ನೆನಪಾಯ್ತು, ಓಕೆ ವಿಡಿಯೋಸ್ ತೊಗೊಳ್ಳೋಣ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಇಲ್ಲಾಂದರೆ ಫುಲ್ ಕಂಪ್ಲೀಟ್ ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿದೆ. ನಮ್ಮ ಅತ್ತೆ ಅಡುಗೆ ಹಾಗೆ ಪಾತ್ರೆ ಸಾಮಾನೆಲ್ಲ ತೊಳೆದಿಟ್ಟಿದ್ರು. ನಾನು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಬಟ್ಟೆ ಎಲ್ಲ ಆರಾಕಿದ್ದೆ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಿಮ್ಮದು ಕೋಟ್ರಸ್ದು ಹೋಮ್ ಟೂರ್ ಮಾಡಿ ಅಂತ. ಖಂಡಿತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಆಯಿತಾ, ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಫೈನಲಿ ಮಾಡ್ತೀನಿ. ಫಸ್ಟು ನಿಮಗೆ ನಾವು ಶಿಫ್ಟ್ ಆಗ್ತಿರೋ ಮನೆ ಹೋಮ್ ಟೂರ್ ಬೇಕಾ ಅಥವಾ ಕೋಟ್ರಸ್ದು ಹೋಮ್ ಟೂರ್ ಬೇಕಾ ಕೇಳಿ. ಕೋಟ್ರಸ್ದು ಸ್ವಲ್ಪ ಇವಾಗ ಮೆಸ್ಸಿ ಆಗಿದೆ, ಇನ್ನು ವಿಡಿಯೋ ಎಲ್ಲ ತೆಗ್ದಿಲ್ಲ. ಖಂಡಿತ ಈ ಸಂಡೇ ವಿಡಿಯೋ ಮಾಡ್ತೀನಿ. ಬಟ್ ನಿಮ್ಗೆ ಯಾವ್ದು ಬೇಕು, ಯಾವ್ದು ಫಸ್ಟ್ ಹಾಕಬೇಕು ಅಂತ ಕೇಳಿ ನಾನು ಆ ವಿಡಿಯೋನ ಹಾಕ್ತೀನಿ. ಹಾಗೆ ನಮ್ಮ ಮನೆ ಹಿಂದೆಗಡೆ ಕೋಟ್ರಸಲ್ಲಿ ಮಾವಿನಕಾಯಿ ಮರ ಇದೆ, ಅದು ಮಾವಿನಕಾಯಿ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಮರಗಳಲ್ಲೂ ಅಷ್ಟೇ. ನಮ್ಮ ಕೋಟ್ರಸ್ ಇರೋದೇ ಒಂದು ಗ್ರೀನರಿ. ಬ್ಯಾಂಗ್ಳೂರಲ್ಲಿ ಈ ಸೈಡ್ ಕಮಿಂಗ್ ಟು ಮಾರ್ತಳ್ಳಿ ಸೈಡ್ ಅಂದರೆ ಫುಲ್ಲು ಗ್ರೀನರಿ ನೋಡ್ಬೋದು ನೀವು. ಫ್ರಮ್ ದೊಮ್ಲೂರಿಂದ ಹಿಡಿದು ಮಾರ್ತಳ್ಳಿವರೆಗೂ ಫುಲ್ ಗ್ರೀನರಿನೇ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯದುವೀರ್ಗೆ ಈ ನಡುವೆ ವಾಟರ್ಮೆಲನ್ ತುಂಬ ಇಷ್ಟ ಆಗುತ್ತೆ. ಮೆಲಾನ್ ಅಂತ ಕೇಳ್ತಿರ್ತಾನೆ, ಅದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ನೆನ್ನೆ ನೈಟ್ ಹೋಗಿ ನೋಡ್ಕೊ ಬಂದಿದ್ದು ಇದೇ ಮನೆ. ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಆ್ಯಂಡ್ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆ. ಆ್ಯಂಡ್ ದೊಡ್ಡ ಹಾಲ್ ಇದೆ, ಡೈನಿಂಗ್ ಹಾಲು. ಹಾಗೆ ಕಿಚನ್ನು ಕೂಡ ತುಂಬಾ ದೊಡ್ಡದು. ಆ್ಯಂಡ್ ಬಾಲ್ಕನಿ ಎಲ್ಲ ಇದೆ. ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಬಟ್ ಆದರೆ ಬೆಳಗ್ಗೆ ಒಂದ್ಸಲಿ ಬಂದು ನೋಡೋಣ ವೆಂಟಿಲೇಷನ್ ಎಲ್ಲ ಅಂತ ಅನ್ಕೊಂಡಿದ್ದೆ. ಹಾಗೇನೆ ನಾನು ಮುಂಚೆನೆ ನೋ ಬ್ರೋಕರೇಜಲ್ಲಿ ಒಂದೆರಡು ಮನೆಗಳು ಕೂಡ ಏನೋ ನೋಡೋದಕ್ಕೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೆ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಡ್ಯೂಪ್ಲೆಕ್ಸ್ ಹೌಸು, ನನಗಿಷ್ಟ ಆಯಿತು. ಆ್ಯಂಡ್ ಆ್ಯಸ್ ಪರ್ ವಾಸ್ತು ಇತ್ತು. ನನಗೆ ಪರ್ಟಿಕ್ಯುಲರ್ ಆಗಿ ವಾಸ್ತು ಬೇಕೇ ಬೇಕು. ನಾನು ಒಂದರಲ್ಲಾದರೂ ಕಾಂಪ್ರಮೈಸ್ ಆಗೋ ಚಾನ್ಸ್ ಇಲ್ಲ. ಇವಾಗ ಇರೋ ಅಂಥ ಕೋಟ್ರಸ್ ವಾಸ್ತು ಪ್ರಕಾರನೇ ಇಲ್ಲ. ನಾನು ಅದಕ್ಕೆ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂದ್ಬಿಟ್ಟು ನಾನು ಫ್ಲೋರಿಂಗ್ ಲೆವೆಲ್ಸಲ್ಲಿ ಮ್ಯಾಚ್ ಮಾಡಿ ಬ್ಯಾಲೆನ್ಸ್ ಆಗೋ ಥರ ಆತ ಫುಲ್ಲೂ ಏನಂತಾರೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಒಂದು ಬ್ಯಾಲೆನ್ಸ್ ಥರದ್ರಲ್ಲಿ ನೋಡ್ಕೊಂಡು ಹೋಗೋ ಥರ ನಾನು ರೆಡಿ ಮಾಡಿದ್ದೆ ಆ ಒಂದು ಕೋಟ್ರಸ್ನ. ಆ್ಯಂಡ್ ಬೆಳಗ್ಗೆ ಇವತ್ತು ಹೋಗಿ ನೋಡಿ ಈ ಥರ ಇತ್ತು ಮೇಲೆಗಡೆ ಬೆಡ್ರೂಮ್. ವೆಂಟಿಲೇಷನ್ ಅಂತೂ ಸೂಪರ್ ಆಗಿದೆ, ಲೈಟ್ಸೇ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿದೆ.
ಬಟ್ ಆದರೆ ಇದು ಅವರು ಲೀಸಿಗೆ ಕೊಡ್ತಾರಾ ಏನು ಅಂತ ನಾವು ಲೀಸಿಗೆ ನೋಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಲೀಸಿಗೆ ಕೊಡ್ತಾರಾ, ಲೀಸ್ಗಾದರೆ ಎಷ್ಟಾಗತ್ತೆ, ನಮ್ಮ ಹತ್ರ ಇರೋ ಬಜೆಟ್ಟು ಆ ಬಜೆಟ್ಟು ಮ್ಯಾಚ್ ಆಗುತ್ತಾ ನೋಡಬೇಕು. ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇದೆ. ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಕನ್ಫರ್ಮ್ ಆಗಿ ಹೇಳ್ಬಿಡ್ತೀನಿ ಯಾವ್ದು ಸೆಲೆಕ್ಟ್ ಆಯಿತು ಏನು ಅಂತ ಎಲ್ಲ. ಆ್ಯಂಡ್ ಈವ್ನಿಂಗ್ ರೂಪೇಶ್ ಆಫೀಸಿಂದ ಬರೋವಾಗಿ ಒಂದು ಪಾರ್ಸಲ್ ತಂದಿದ್ರು. ಅವ್ರ ಕೊಲಿಗೆ ಯದುವೀರ್ಗೋಸ್ಕರ ಟಾಯ್ನ ಕಳಿಸಿದ್ರು. ಯದುವೀರ್ಗೆ ನಡುವೆ ಕ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದನ್ನ ರೂಪೇಶ್ ಹತ್ರ ಲಂಚ್ ಕೂತ್ಕೊಂಡೆಲ್ಲ ಡಿಸ್ಕಷನ್ ಮಾಡುವಾಗ ನನ್ನ ಮಗನಿಗೆ ಈ ನಡುವೆ ಕ್ಯಾಟ್ ಅಂದರೆ ತುಂಬ ಇಷ್ಟಪಡ್ತಾನೆ ಅಂತ ಹೇಳಿದ್ರಂತೆ. ಅದನ್ನ ನೆಕ್ಸ್ಟ್ ಡೇನೆ ಅವರು ಹ್ಯಾಮ್ಲೆಸ್ಸಿಂದ ಕ್ಯಾಟ್ನ ತಗೊಬಂದು ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಯದುವೀರ್ ರಿಯಾಕ್ಷನ್ ನೋಡಿ ರಾಕ್ ಕ್ಲಿಪ್ಪಿಂಗ್ನ ಹಾಕ್ತೀನಿ. ಏನದು ಕ್ಯಾಟ್? ಏನದು? ಏನಿದು? ಏನದು ಕ್ಯಾಟ್? ಕೊಡು, ಆನ್ ಮಾಡ್ತೀನಿ. ಶೆಲ್ ಹಾಕ್ಬೇಕಾ? నీ తరనే ఉంది అది. ముట్టుకూడదాకో ఆఫ్ అయిపోతుంది. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬದ ಹಿಂದಿನ ದಿವಸದ್ದು ಮಾರ್ನಿಂಗೇ ನಾನು ಮಾರ್ಕೆಟ್ ಹತ್ರ ಹೋಗಿದ್ದೆ, HL ಮಾರ್ಕೆಟ್ ಹತ್ರ ಎಲ್ಲ ಐಟಮ್ಸ್ ತೊಗೊಬರೋಣ ಅಂತ. ಹಾಗೆಯೇ ಮಾವಿನಕಾಯಿ ಎಲೆ, ಹಾಗೆ ಬೇವಿನ ಸೊಪ್ಪೆಲೆ ಇದೆಲ್ಲ ಇತ್ತು, ತೊಗೊಂಡು ಬಂದ್ವಿ. ಸೊ ನಮ್ಮ ಮನೆ ಹಿಂದೆಗಡೆನೇ ಇದೆ, ಬಟ್ ಆದ್ರೂ ಹೋಗಿ ಕೊಂಡ್ಕೊಬಂದು ಮಾಡೋದ್ರಲ್ಲಿ ಮಜಾನೇ ಬೇರೆ. ಸೊ ಹಾಗಾಗಿ ಎಲ್ಲ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಬಂದೆ. ನಮ್ಮ ಅತ್ತೆ ಚಪಾತಿ, ಆಮೇಲೆ ಏನಂತಾರೆ ಇದು ತೊಂಡೆಕಾಯಿ ಪಲ್ಯ, ಹಾಗೆ ಸೊಪ್ಪಿನ ಸಾರು ಮಾಡಿದ್ರು. ಇದು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೈಟ್ ಹತ್ರ ಹೋಗಬೇಕು. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಸೈಟ್ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟ್ರಲ್ಲಿ ಮಧ್ಯಾಹ್ನ ಆಗೋಯ್ತು. ಹೊರಗಡೆ ನೋಡ್ಬೋದು ಎಷ್ಟು ಟೆಂಪರೇಚರ್, ಎಷ್ಟು ಬಿಸಿ ಇದೆ ಅಂತ. ಹಾಗೆ ಇವಾಗ ಎವ್ರಿ ಡೇ ಮ್ಯಾಂಗೋ ಜ್ಯೂಸ್ ಅಂತೂ ಮ್ಯಾಂಡೇಟ್ರಿ ನನಗೆ. ಸೊ ಬಂದು ಒಂದು ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು, ಎಷ್ಟು ಬಿಸಿಲಿದೆ ಅಂದರೆ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಆ ಒಂದು ಹಬೆ ಕಾಣಿಸುತ್ತೆ ಕಣ್ಣಿಗೆ. ಆ್ಯಂಡ್ ತಿಕ್ಕ ಮ್ಯಾಂಗೋ ಜ್ಯೂಸ್ ನನಗಿಷ್ಟ. ಯಾರಿಗೆಲ್ಲ ಮ್ಯಾಂಗೋ ಜ್ಯೂಸ್ ಇಷ್ಟ ಆಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇ ಬಿ ಹೆಣ್ಮಕ್ಳು ಸಿವಿಲ್ ಇಂಜಿನಿಯರ್ ಆಗಕ್ಕೆ ಇಷ್ಟಪಡ್ದಿರೋ ಇರೋ ಒಂದು ಪಾರ್ಟ್ ಅಂದರೆ ಇದೆ ನೋಡಿ, ಬಿಸಿಲಲ್ಲಿ ಓಡಾಡೋದು. ಬಟ್ ಆದರೆ ನನಗಿಷ್ಟ ಒಂದೇ ಪ್ಲೇಸಲ್ಲಿ ಒಂದೇ ಆಫೀಸಲ್ಲಿ ಕೂತ್ಕೊಂಡು ಒಂದೇ ಕೆಲಸ ಮಾಡೋದ್ರ ಬದಲು ಈ ಥರ ಡಿಫ್ರೆಂಟ್ ಸೈಟ್ಸ್ಗೆ ಹೋಗಿ ಡಿಫ್ರೆಂಟ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದು. ಹಾಗೆ ಈ ಸಿವಿಲ್ ಜಾಬ್ ಇದೆ ಅಲ್ಲ, ಎಷ್ಟು ಕಲಿಯೋ ಥರದ್ದಿರುತ್ತೆ ಗೊತ್ತಾ. ಒಂದೊಂದು ದಿವಸ ಒಂದೊಂದು ಥರ ಬೋರೇ ಅನ್ಸೋದಿಲ್ಲ. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬರೋವಾಗ ಮ್ಯಾಕ್ಸ್ಗೆ ಹೋಗಿದ್ದೆ. ಬಟ್ಟೆ ತೊಗೋಬೇಕಲ್ವಾ ಹಬ್ಬಕ್ಕೆ. ರೂಪೇಶ್ ಅಂತೂ ಇವಾಗ ಅವ್ರ ಆಫೀಸಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಬರೋದಕ್ಕಾಗಲ್ಲ ಅಂತ ಹೇಳಿದರು. ಸರಿ ಆಯಿತು, ನಾನೇ ಹೋಗಿ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇಂದಿರಾನಗರಲ್ಲಿ ಮ್ಯಾಕ್ಸಿಗೆ ಬಂದಿದ್ದೆ. ಯೂಶಲಿ ನಾವು ಮ್ಯಾಕ್ಸಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು, ಮುಂಚೆಯಿಂದನೂ ಅಷ್ಟೇ. ನಾನು ಕುರ್ತೀಸ್ ಎಲ್ಲ ತೊಗೊಂಡೆ ಆ್ಯಂಡ್ ಎಲ್ಲ ಒಂದ್ಸಲಿ ಹಾಕ್ಕೊಂಡು ಟ್ರೈ ಮಾಡೋಣ ಅಂತ. ಇವಾಗ ದಪ್ಪ ಆಗಿಬಿಟ್ಟಿದ್ದೀನಿ. ಎಲ್ ಸೈಜು ಟೈಟ್ ಆಗುತ್ತೆ, XL ಲೂಸ್ ಆಗುತ್ತೆ. ಏನೋ ನನಗೂ ಗೊತ್ತಿಲ್ಲ. ಇನ್ಮೇಲೆ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ಹೆಲ್ದಿಯಾಗಿರೋದು. ಸೊ ಹೆಲ್ದಿಯಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಒಂದು ವೆಲ್ತ್ ಅನ್ನೋದು ಚೆನ್ನಾಗಿದ್ರೆ ಖಂಡಿತ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೀನಿ. ಹಾಗಾಗಿ ತಿರ್ಗಾ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಮುಂದಿನ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ನನಗೆಲ್ಲ ಟ್ರಯಲ್ ಮಾಡಿಕೊಂಡು ಯದುವೀರ್ಗೆ ತೊಗೊಳ್ಳೋಣ ಅಂತ ಬಂದೆ. ಹುಡುಗರಿಗಂತೂ ಯಾವುದೇ ಚೆನ್ನಾಗಿರೋ ಶೋರೂಮ್ಸ್ಗೆ ಹೋದ್ರೂ ಚೆನ್ನಾಗಿರೋ ಬಟ್ಟೆ ಅಂತೂ ಸಿಗೋದಿಲ್ಲ, ಕಲೆಕ್ಷನ್ಸ್ ಯೂಶಲಿ. ಬಟ್ ಗರ್ಲ್ಸ್ಗಂತೂ ಯಾವುದೇ ಚಿಕ್ಕ ಅಂಗಡಿಗೆ ಹೋದ್ರೂ ಚೆನ್ನಾಗಿರೋದು ಸಿಗುತ್ತೆ. ಆ್ಯಂಡ್ ರೂಪೇಶಿಗೆ ಬಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ದೆ. ಅವರು
ಶರ್ಟ್ಸ್ ನೋಡು ಅಂತಾರೆ, ಟೀ ಶರ್ಟ್ಸ್ ನೋಡು ಅಂತಾರೆ. ನನಗಂತೂ ಕನ್ಫ್ಯೂಷನ್ಸ್ ಆಗೋಯ್ತು. ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀನೇ ಬಾ ಒಂದೇ ಸಲ ಶಾಪಿಂಗ್ ಮಾಡೋಣ ಅಂತ ಅಂದೆ. ಸರಿ ಆಯಿತು, ನಾನು ಸ್ವಲ್ಪ ಬರೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನೀನೇ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡು, ನನಗೆ ಬಂದಮೇಲೆ ಹೋಗೋಣ, ಇಲ್ಲಾಂದರೆ ಲಾಸ್ಟ್ ಟೈಮ್ ತೊಗೊಂಡಿರೋದೇ 2 ಶರ್ಟ್ ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ತೀನಿ ಅಂತ ರೂಪೇಶ್ ಹೇಳಿದ್ರು. ರೂಪೇಶ್ಗೆ ನನಗೆ ಯಾವುದು ತೊಗೋಬೇಕು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾಯಿದೆ. ಅದಕ್ಕೆ ಬೇಗ ಬಾ ಆಫೀಸಿಂದ, ಸೊ ಬಂದಮೇಲೆ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಓಕೆ ಅಂದರು, ಬಂದಮೇಲೆ ಹೋಗೋಣ. ಅಲ್ಲಿಂದ ಡೈರೆಕ್ಟ್ ನಾನು ತಿಪ್ಸನ್ರಲ್ಲಿರೋವಂಥ ವಿಜಯಶ್ರೀ ಸ್ಯಾರೀಸಿಗೆ ಬಂದೆ, ಯಾಕಂದರೆ ಅತ್ತೆಗೆ ಸ್ಯಾರಿ ತೊಗೋಬೇಕಲ್ವಾ, ಹಾಗಾಗಿ. ಜಸ್ಟ್ ಈಗ ಇಲ್ಲೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಜಸ್ಟ್ ಮೂವ್ ಆದರು. ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಬನ್ನಿ ಇವಾಗ ಶಾಪಿಂಗ್ ಮಾಡಿಬಿಡೋಣ, ಬೇಗ ಬೇಗ ಹೋಗಿ. ನನ್ನ ಸಬ್ಸ್ಕ್ರೈಬರ್ಸು ಈಗ ಎಲ್ಲೇ ಸಿಕ್ಕಿದ್ರು ಮಾತಾಡಿಸ್ತಾರೆ, ನನ್ನ ರೆಕಗ್ನೈಸ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ನನಗೆ. ಅಶ್ವಿನಿ ಅಂತ ಮಾತಾಡ್ಸಿದ್ರು, ತಿಪ್ಸಂದ್ರಲ್ಲಿರೋದಂತೆ. ತುಂಬಾ ಖುಷಿ ಆಯಿತು. ಅವ್ರು ಹೇಳ್ತಾರೆ ನಿಮ್ಮ ವ್ಲಾಗ್ಸ್ಗೆ ಕನೆಕ್ಟ್ ಆಗ್ತೀವಿ, ಚೆನ್ನಾಗಿರುತ್ತೆ, ನೀವು ಏನು ಮನಸ್ಸಲ್ಲಿ ಇಟ್ಕೊಂಡಿರ ಮಾತಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಖುಷಿ ಆಯಿತು. ಮನೆಗೂ ಕೂಡ ಇನ್ವೈಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಆಸೆ ಇದೆ ಎಲ್ಲ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಬೇಕು, ಗ್ರೀಟ್ ಮಾಡಬೇಕು ಅಂತ. ಒಂದು 50K ಆದಷ್ಟು ಬೇಗ ಆಗಲಿ. ಸೊ ನೀವೆಲ್ಲ ಸಪೋರ್ಟ್ ಬೇಕು. ಹಂಗಾದರೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ನ ಕರೆದು ಒಂದು ಚಿಕ್ಕ ಮೀಟ್ ಅಂಡ್ ಗ್ರೀಟ್ ಮಾಡ್ತೀನಿ. ಓಕೆನಾ? ನಮ್ಮ ಅತ್ತೆಗೆ ಸ್ಯಾರಿ ಸೆಲೆಕ್ಟ್ ಮಾಡಿದ್ದಾಯಿತು. ನಮ್ಮ ಅತ್ತೆ ತುಂಬಾ ಸಿಂಪಲ್ ಆಯಿತಾ, ಅವ್ರಿಗೆ ಗ್ರ್ಯಾಂಡಾಗೆಲ್ಲ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಸ್ಮೂತ್ ಸ್ಯಾರಿ, ತೆಳ್ಳುವಾಗಿರಬೇಕು, ಹೆವಿ ಇರಬಾರ್ದು ಅಂತ ಇಷ್ಟಪಡ್ತಾರೆ. ಅವ್ರು ಸೆಲೆಕ್ಟ್ ಆದಮೇಲೆ ನಾನು ಕೆಲವೊಂದು ಸ್ಯಾರೀಸ್ನ ಟ್ರೈ ಮಾಡಿ ಮನೆಗೆ ಬಂದೆ. ಅಷ್ಟು ಮನೆಗೆ ಬಂದೆ, ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು, ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ. ನಮ್ಮ ಲಿಯೋಗೆ ಅವ್ನು ಬಂದಿದ್ದ ತಕ್ಷಣ ಅವನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಕಣ್ಣೆಲ್ಲ ಅಷ್ಟು ರೆಡ್ ಆಗಿದೆ ನೋಡಿ. ಆ್ಯಂಡ್ ಏನು ತೊಗೊಂಡು ಬಂದೆ ಅಂದರೆ ಬಟ್ಟೆಗಳು ತಂದಿದ್ದೀನಿ, ಹಾಗೆ ಸೀರೆ ತಂದಿದ್ದೀನಿ. ನಮ್ಮ ಅತ್ತೆದು ಸೀರೆ ತೋರಿಸ್ತೇನೆ ನಿಮಗೆ, ಚೆನ್ನಾಗಿದೆ. ನಮ್ಮ ಅತ್ತೆಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೆ ಯಾವ್ದು ಬೇಕು ಕಲರ್ ಸೆಲೆಕ್ಟ್ ಮಾಡಿ ಅಂತ. ವಿಜಯಶ್ರೀ ಸ್ಯಾರೀಸಿಂದ ತೊಗೊಂಡ್ಬಂದಿದ್ದೆ, ತಿಪ್ಸಂದ್ರಲ್ಲಿರೋದು. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರ ಹೆಸರು ಅಶ್ವಿನಿ ಅಂತ. ಸೋ ಸ್ವೀಟ್ ಆಫರ್ ಗೊತ್ತಾ, ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ನೋಡಿ. ಇವಾಗ ಎಲ್ಲೇ ಹೋಗಲಿ ನಾನು, ನನ್ನ 1000 ಜನ ರೆಕಗ್ನೈಸ್ ಮಾಡಿಲ್ಲ ಅಂದ್ರೂ ಎಲ್ಲೋದ್ರೂ ಅಟ್ಲೀಸ್ಟ್ ಒಬ್ಬರಾದರೂ ರೆಕಗ್ನೈಸ್ ಮಾಡ್ತಾರೆ. ಅದು ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಅವ್ರು ಬಂದು ನೀವು ವ್ಲಾಗರ್ ಸೌಂದರ್ಯ ಅಲ್ವಾ ಅಂತ ಮಾತಾಡಿಸಿದಾಗ ಐ ಫೀಲ್ ಸೋ ಓವರ್ ವಾರ್ಮ್ಡ್ ಗೊತ್ತಾ. ಆ್ಯಂಡ್ ಚೆನ್ನಾಗಿತ್ತು, ಸ್ಯಾರೀಸ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ನೋಡ್ಕೊಂಡು ತೊಗೊಬೇಕು. ಡ್ಯಾಮೇಜ್ ಪೀಸ್ ಕೊಟ್ಬಿಡ್ತಾನೆ. ಲಾಸ್ಟ್ ಟೈಮ್ ನಂಗೆ ಒಂದು ಡ್ಯಾಮೇಜ್ ಪೀಸ್ ಕೊಟ್ಬಿಟ್ಟಿದ್ದ. ಎಷ್ಟು ಗೊತ್ತಾ, ಅತ್ತೆಗೆ ಒಬ್ಬರಿಗೆ ಸ್ಯಾರಿ ತೊಗೊಂಡಿದ್ದು, ರೂಪೇಶ್ಗಿನ ಬಟ್ಟೆ ತೊಗೊಂಡಿಲ್ಲ. ನನಗೆ ಒಂದು 4 ಟಾಪ್ ತೊಗೊಂಡೆ, ರೆಗ್ಯುಲರ್ ಟಾಪ್ ಮ್ಯಾಕ್ಸಲ್ಲಿ. ಹಾಗೆ ಇದು ಇದೇ ಟೀ ಶರ್ಟ್ಸು, ಹಾಗೆ ಪ್ಯಾಂಟ್ಸ್ ತೊಗೊಂಬಂದೆ. ಇದು ವಿಜಯಶ್ರೀಯಲ್ಲಿ ತೊಗೊಂಡಿದ್ದು. ಆಫ್ಟರ್ ಡಿಸ್ಕೌಂಟ್ ಇಟ್ಸ್ 1976 ರುಪೀಸ್ ನೋಡಿ. 1976 ರುಪೀಸ್ ಆಫ್ಟರ್ ಡಿಸ್ಕೌಂಟು. ಆ್ಯಂಡ್ ಚೆನ್ನಾಗಿದೆ ಸ್ಯಾರಿ, ಈ ಥರ ಇದೆ. ದಿಸ್ ಈಸ್ ಲ್ಯಾವೆಂಡರ್ ಕಲರ್. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀವಿ. ಇದು ಲ್ಯಾವೆಂಡರ್ ಕಲರು, ಈ ಥರ ಡಿಸೈನ್ ಇದೆ ನೋಡ್ಬೋದು. ಜಾರ್ಜೆಟ್ ಸ್ಯಾರಿ, ಸೆಮಿ ಜಾರ್ಜೆಟ್. ಆ್ಯಂಡ್ ಇದಕ್ಕೆ ಡಿಸೈನರ್ ಬ್ಲೌಸ್ ಕೊಟ್ಟಿದ್ದಾರೆ. ನೈಸ್. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನೋಡಿ, ಇದು ಬ್ಲೌಸ್ ಪೀಸು, ಇದು ಸ್ಯಾರಿ. ನೋಡಿದ್ರಲ್ಲ, ಇದು ಸ್ಯಾರಿ. ನಮ್ಮ ಅತ್ತೆಗೆ ಈ ಥರ ಸ್ಮೂತಾಗಿರೋ ಸ್ಯಾರೀಸ್ ಇಷ್ಟ. ಅವರು ಡಿಸೈನರ್ ಅದೆಲ್ಲ ಇಷ್ಟ ಆಗಲ್ಲ, ಪ್ಲೇನ್ ಇಷ್ಟಪಡ್ತಾರೆ. ಈ ಥರ ನಮ್ಮ ಅತ್ತೆ ತುಂಬಾ ಸಿಂಪಲ್. ಏನಾರ ಸ್ವಲ್ಪ ರೆಡಿಯಾಗಿ ಅಂದರೂ ಆಗಲ್ಲ. ಅವರು ನಾರ್ಮಲ್, ಅವ್ರ ಬಳೆ, ಒಂದು ವಾಚು, ಒಂದೇ ಒಂದು ಸಿಂಪಲ್ ಆಗಿರೋವಂಥ ಗೋಲ್ಡ್ ಸ್ಟಡ್ಡು, ಒಂದು ಸಿಂಗಲ್ ಗೋಲ್ಡ್ ಚೈನು, ಇಷ್ಟೇ ಅವ್ರದ್ದು. ಇನ್ನೇನು ಹಾಕ್ಕೊಳ್ಳಲ್ಲ. ತುಂಬಾ ಸಿಂಪಲ್ ನಮ್ಮತ್ತೆ. ಎಷ್ಟು ಜನ ಇಷ್ಟಪಡ್ತೀರಾ ನಮ್ಮತ್ತೆ ನಾವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮತ್ತೆ ಬಂದಮೇಲೆ ಇದು ಕೊಡೋಣ. ಸರ್ಪ್ರೈಸಿಂಗ್ ಆಗಂತೂ ಏನೂ ಇರಲ್ಲ, ಯಾಕಂದರೆ ಆಲ್ರೆಡಿ ನಮ್ಮತ್ತೆಗೆ ಫೋಟೋಸ್ ಕಳಿಸಿದ್ನಲ್ವಾ, ಹಾಗಾಗಿ ತುಂಬಾ ಸ್ಮೂತ್ ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಯಾರಿ. ಬ್ಲೌಸು ಇಷ್ಟ ಆಯಿತು ನನಗೆ. ಈ ಥರ ನೋಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಂದು ಇವಾಗ ತೋರಿಸಲ್ಲ, ಒಂದೇ ಸಲ ರೂಪೇಶ್ದು ತೊಗೊಬಂದಮೇಲೆ ತೋರಿಸ್ತೀನಿ. ನಾನು ಎಷ್ಟೊಂದು ಇವತ್ತು ಆಫೀಸ್ದು ವರ್ಕೆಲ್ಲ ತೊಗೊಂಡು ಬಂದಿದ್ದೀನಿ, ಮನೇಲೇ ಮಾಡಬೇಕು ಇವಾಗ ಕೂತ್ಕೊಂಡು. ಆ್ಯಂಡ್ ಟೈಮು 3:30. ಇವತ್ತು ನಮ್ಮತ್ತೆ ಲೇಟಾಗಿ ಬರ್ತಾರೆ. ಇವತ್ತು ನಮ್ಮತ್ತೆ ಓಟಿ ಇದೆ. ಆ್ಯಂಡ್ ಆಚೆ ಗಡಿಗೆ ಎಷ್ಟು ಬಿಸಿಲಿದೆ ಅಂದರೆ, ಓ ಮೈ ಗಾಡ್ ನೋಡಿ. ಆದರೆ ಕೋಟ್ರಸಲ್ಲಿ ಅಷ್ಟು ಅನಿಸಲ್ಲ, ಯಾಕಂದರೆ ಮರಗಳೆಲ್ಲ ಇದೆಯಲ್ಲ, ಜಾಸ್ತಿ ಮರಗಳಿದೆ. ಆ್ಯಂಡ್ ಮಾವಿನಕಾಯಿ ಒಂದು ಇವಾಗ ಉದುರಿಸ್ಕೊಂಡು
ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ, ಸಕ್ಕದಾಗಿರುತ್ತೆ. ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ. ಇದು ಕೊಬ್ಬರಿ ತೋತಾಪುರಿ. ಎಲ್ಲ ಕಡೆನೂ ಬರೀ ಮರಗಳೇ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿಂದ ಶಿಫ್ಟ್ ಆದರೆ ಐ ಗೋನ್ ಮಿಸ್ ದಿಸ್ ಎನ್ವಿರಾನ್ಮೆಂಟ್, ನೇಚರ್, ಬರ್ಡ್ ವೈಬ್ಸು, ಆ ಚಿಲಿ ಪಿಲಿ ಸೌಂಡು ಎಲ್ಲ. ಏನು ಮಾಡೋದು, ಚಿಕ್ಕ ಮನೆ, ದೊಡ್ಡ ಫ್ಯಾಮಿಲಿ ಆದಾಗ ಸಾಲಲ್ಲ. ಹಾಗಾಗಿ ನೋಡಿ ವಿಲೇದೆಲೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಇದೆಲ್ಲ ಹಬ್ಬಿತ್ತು, ಇದೆಲ್ಲ ವಿಲೇದೆಲೆ. ಆ್ಯಂಡ್ ಈ ಮನೆಯಲ್ಲೇ ನನ್ನ ಫ್ರೆಂಡ್ ಮುನಿಯಾ ಅಂತ ಇದ್ರು, ಅವರು ಆಲ್ರೆಡಿ ಖಾಲಿ ಮಾಡಿಬಿಟ್ರು. ಓಕೆ ಚಲೋ, ಎಲ್ಲಿಯೋ ಬಾರೋ. ಇವತ್ತು ಸಿಂಪಲಾಗಿ ಈ ಥರ ರಂಗೋಲಿ ಹಾಕಿದ್ದೆ. ಫುಲ್ ಟಯರ್ಡ್ ಆಗಿದ್ದೀನಿ. ನಾವು ಊಟ ಬೇರೆ ಮಾಡಿಲ್ಲ, ಇವಾಗ ಊಟ ಬೇರೆ ಮಾಡಬೇಕು. ನಮ್ಮತ್ತೆ ಬೆಳಗ್ಗೆ ಚಪಾತಿ ಮಾಡಿದ್ರಲ್ವಾ, ಸೊ ಅದೇ ತಿನ್ಕೊಳ್ತೀನಿ. ಆ್ಯಂಡ್ ನೋಡಿ ದೀಪ ನಾನು ಬೆಳಗ್ಗೆ ಅಂಟಿಸಿದ್ರೆ ನಾಳೆ ಬೆಳಗ್ಗೆವರೆಗೂ ಇರುತ್ತೆ. ನಾನು ಸಂಜೆ ದೀಪ ಅಂಟಿಸ್ಬೇಕು ಅನ್ನೋ ಥರನೇ ಇರಲ್ಲ, ಅದೇ ಉರಿತಾ ಇರುತ್ತೆ, ನಾಳೆ ಬೆಳಗ್ಗೆವರೆಗೂ ಇರುತ್ತೆ. ನಂಗೊಂಥರ ಖುಷಿ ಅನಿಸುತ್ತೆ ಈ ಥರ ದೀಪ ಎಲ್ಲ ಉರಿದ್ರೆ. ಆಮೇಲೆ ಕುಂಕುಮನೂ ಅಷ್ಟೇ, ನಾನು ಇಟ್ಟರೆ ಸಾಮಾನ್ಯವಾಗಿ ಅಳಿಸೋಗೋದಿಲ್ಲ. ನಾನು ಇವಾಗ ಹೆಲ್ಮೆಟ್ ತೆಗೆದ್ನಲ್ಲ ಹಿಂಗೆ, ಅವಾಗ ಅಳಿಸೋಗಿದೆ. ಇಟ್ಬಿಟ್ರೆ ನಾನು ನೆಕ್ಸ್ಟ್ ವಾಶ್ ಆಗೋವರೆಗೂ ನನ್ನ ಕುಂಕುಮ ಅನ್ನೋದು ನನ್ನ ಹಣೆಯಿಂದ ಅಳಿಸೋಗೋದಿಲ್ಲ. ಆ್ಯಂಡ್ ಇದು ಏನದು ಮಾವಿನಕಾಯಿ ಎಲ್ಲ ತೊಗೊಬಂದೆ, ಅವಾಗಲೇ ಒಣಗೋಗೋ ಥರ ಆಗಿದೆ. ಇದನ್ನೇ ಇಡೋದ ಅಥವಾ ಹೊಸ ತಿರ್ಗಾ ತೊಗೊಬರ್ಬೇಕಾ ಗೊತ್ತಿಲ್ಲ. ಸೊ ಇದು ಫ್ರೂಟ್ಸ್ ಎಲ್ಲ. ಸ್ವೀಟಿ ಏನು ಮಾಡ್ತಾ ಇದ್ದಾರೆ? ನನ್ನ ಬ್ಲಾಗಿಗೆ ಹಾಯ್ ಮಾಡು ಅಲ್ಲಿಂದ, ನಿಮ್ಮ ಮನೆಯಿಂದ ಬ್ಲಾಗಿಗೆ ಹಾಯ್ ಮಾಡಮ್ಮ. ವಿಡಿಯೋ ಮಾಡ್ತಾ ಇದ್ದೀನಿ, ಹಾಯ್ ಮಾಡು. ನೀನ್ ಕಾಣಿಸಲ್ಲ, ಇವಾಗ ಹೇಳು. ಸ್ವೀಟಿ ಅವ್ರ ಕಿಚನ್ ಅದು. ಸೊ ಹಾಯ್ ಮಾಡ್ತಾ ಅವ್ರಲ್ಲ ಸ್ಕೂಬಿ ನೋಡಿ, ಹಾಯ್ ಹಾಯ್ ಅಂತವ್ರು ಅವನು. ಎಲ್ಲಿಯೋ. ಓಕೆ ಫ್ರೆಂಡ್ಸ್, ರೂಪೇಶ್ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ. ಹಾಯ್ ಗಗನ್. ಹಾಯ್ ಅಬ್ಬಿ. ಹಾಯ್. ಸೊ ಇಲ್ಲಿ ಡೌನಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಇರೋದು. ಯದುವೀರಿಗೋಸ್ಕರ ಹುಡ್ಕೋ ಬರ್ತಾರೆ ಪಾಪ ಇವರು ಮಾತಾಡ್ಸಕ್ಕೆ. ಇವತ್ತು ಯದುವೀರಿ ಇಲ್ಲ, ಸೋ ನೈಸ್ ಆಫ್. ಎಲ್ಲೇ ರೋಡಲ್ಲಿ ಸಿಕ್ಕಿದ್ರು ಹುಡ್ಕೊಬಂದು ಮಾತಾಡಿಸ್ತಾನೆ ಹುಡುಗ. ಅಭಿ ಅವನ್ ಬಂದ್ಬಿಟ್ಟು ರಾಮಮೂರ್ತಿ ನಗರ ಹತ್ರ ಇರೋದು. ಇನ್ನು ಸಂಜೆ ರೂಪೇಶ್ ಬಂದ್ಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಉಡುಪಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ನಾವು ನೋಡಿದಂತಹ ಮೊದಲನೇ ಮನೆ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಬನ್ನಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಳ್ತಿದ್ದಲ್ಲಿ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.